ಇದು ಅವ್ರ ಮನೆಗೆ ಹೋಗೋದಾರಿನಾ? ಓ ನೋಡ್ದಾ ಏನಂತಂದ್ರೆ ಅಡುಗೆ ಮಾಡೋ ಕೆಲಸ ತಪ್ಪಿತು ಇವತ್ತು. ಏನಂತಾರೆ ಮಂಟಪ ನಾಯಿ ಹೆಸರು ಏನಂತಾರೆ? VIP ಪಾರ್ಕಿಂಗ್ VIP ಪಾರ್ಕಿಂಗ್. ನಂಗೋಸ್ಕರ ಬಿರಿಯಾನಿ ನೋ ಎಂಟ್ರಿ ಆದ್ರೂ ನಾವು ಹೋಗ್ತಾ ಇದೀವಿ. ಇವರೇ ಬ್ರೈಡ್ ಥರನೇ ಇದ್ದಾರೆ ಇವರು. ಅದೇ ಇವರು ಬ್ರೈಡ್ ಅಲ್ಲ. ನಾವಿಂಥ ಬಡವರೆಲ್ಲ ನಾವು ಈ ಥರ ನೋಡೋಕೆ ಮಾತ್ರ ಸಾಧ್ಯ ಇಲ್ಲ ಪಾಪ. ಇವೆಲ್ಲ ನಾನು ನೋಡಿ ಏನು ಚೆನ್ನಾಗಿ ಮಾಡವ್ರೆ. ಬಾಬಾ ರೈಟ್ ಸುಮ್ಮನೆ ಯಾರೇನು ಕೇಳೋರಿಲ್ಲ ಮಾಡೋರಿಲ್ಲ. ಸುತ್ತಾ ಇಬ್ರು ಆಟೋ ಎತ್ಕೊಳ್ಳೋದು ಹೋಗ್ತಾ ಇರೋದು ಅಲ್ಲ. ಅವ್ರು ಯಾರಂತನೂ ಗೊತ್ತಿಲ್ಲ. ಜೊತೆಗೆ ಇನ್ನೊಂದು ಬಂದ್ಬಿಟ್ಟು ಈ ಡೆಕೋರೇಷನ್ ನೋಡೋಕೆ ಚೆನ್ನಾಗಿದೆ. ಈ ಥರ ಎಲ್ಲ ನಾನು ಮಂಟಪದಲ್ಲಿ ಮಾಡಿರ್ತಾರೆ. ಬಟ್ ಒಂದು ಊರು 2 ಊರು 3 ಊರನ್ನ ಜಾಯಿಂಟ್ ಮಾಡಿ ಏನು VIP ಅಂದರೆ ವ್ಯಾಲೆ ಇಲ್ಲದ ಪಟ್ಟಕಾರ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳೊಂದಿಗೆ ಅಲ್ಲ, ಸಬ್ಸ್ಕ್ರೈಬರ್ಸ್ಗಳೊಂದಿಗೆ ಇದು ನಾನು ವಲರ ಕೊಂಚಬೇಕು. ನಾವು ಈ ಥರ ಮದುವೆ ಮಾಡ್ಕೊಳ್ಳೋಣ ಪಾಪ. ಯಾರು ಕೇಳಬೇಕಾಗಿಲ್ಲ ನಮ್ಮನ್ನ. ನೋಡಿಲಿ ಆ ವಾಶ್ರೂಮ್ಗಳು ಸುಮ್ಮನೆ ಡವು ಕ್ಯಾಮ್ರಾ ಆನ್ ಐತೆ ಅಂತ ಪಾಪ. ಎಲ್ಲೇ ಐತೆ ಕಾಸು ಇವಾಗ ಅಂತಾರೆ. ಆ ರೋಡ್ಗೂ ಈ ರೋಡ್ಗೆ ಎಷ್ಟು ಡಿಫ್ರೆನ್ಸ್ ಮಾಡೋರೆಲ್ಲಪ್ಪ. ಈ ಕಡೆಲ್ಲ ನೋಡು ಅಬ್ಬಾ ಬಾ ಕರ ಹೋಗಿದ್ದಾರೆ ತಗೋಬರಕ್ಕೆ. ಚೆಕಿಂಗ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಟೊಮೆಟೊ ತಗೊಳ್ಳೋದು ಕಳ್ಸಿಕೊಟ್ಟಿದ್ದೀನಿ. ಬಾಯ್ ಒಂದು ಕ್ಷಣ ನಮ್ಮ ಮನೆಯವ್ರು ಗಾಬರಿನೇ ಮಾಡಿಬಿಟ್ರು. ನನಗೆ ಅನ್ಕೊಂಡು ಬಂದಿದ್ದೆ ಒಂದು, ಬಟ್ ಇಲ್ಲಿ ಆಗಿದೆ ಒಂದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದ್ರೆ ಏನಕ್ಕೆ ಮಾಡಿದ್ಯೋ ನೀನು? ಇವತ್ತಿನ ವ್ಲಾಗ್ ಏನಂತಂದ್ರೆ ಒಂದು ಮದ್ವೆ ಕಾರ್ಯಕ್ರಮ ಇದೆ. ಯಾರ್ದು ಗೊತ್ತಾ ಮದ್ವೆ? MLA ಮಗಂದು. MLA ಮಗಂದು. ಅದು ಯಾರಂತ ಗೊತ್ತಿಲ್ಲ. ನೀನೇನ್ ಕೇಳ್ದೆ ಅವ್ರ ಫಂಕ್ಷನ್ಗೆ ಹೋಗೋಣ ಅಂತ? ಬಾಯ್ ಬೇಗ ಇಂಟರ್ವ್ಯೂ ಇರ್ಬೇಕು. ಅವ್ರು ಯಾರಂತನೂ ಗೊತ್ತಿಲ್ಲ. ಜೊತೆಗೆ ಇನ್ನೊಂದು ಬಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ಮತ್ತು ಅವ್ರ ಡೆಕೋರೇಷನ್ಸು ಅವೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಹೋಗ್ಬಿಟ್ಟು ಡೆಕೋರೇಷನ್ಸ್ ಎಲ್ಲ ನೋಡಿಕೊಂಡು ಹಾಗೆ ಊಟ ಮಾಡ್ಕೊಬರೋಣ ಅಂತೇಳಿ ಹೋಗ್ತಿರೋದು. ಇವತ್ತಿನ ಟಾಪಿಕ್ ಏನಂದರೆ ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗಿ ಊಟ ಮಾಡಿಕೊಂಡು ಇವತ್ತು ನೈಟ್ ಸ್ಪೆಂಡ್ ಮಾಡ್ಕೊಬರೋಣ. ಇದು ಲೈಫಲ್ಲಿ ಫಸ್ಟ್ ಟೈಮ್. ನಮ್ಮ ಮನೆಯವರಷ್ಟೇ ಇವ್ರು ಕೂಡ ಲೈಫಲ್ಲಿ ಫಸ್ಟ್ ಟೈಮು. ಆಸೆ ಬಿದ್ಲು ಡೆಕೋರೇಷನ್ ನೋಡಬೇಕು ಅಂತ ಕರ್ಕೊಂಡು ಹೋಗ್ತಿರೋದು. ನನಗೂ ಆಸೆ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಡೆಕೋರೇಷನ್ ನೋಡ್ಬಿಟ್ಟು ಲೈಕ್ ಪಾಪ ನಂಗೆ ಇಷ್ಟ ಗೊತ್ತಿದ್ದಾರೆ ಮದುವೆಗೆ ಹೋಗಿ ಊಟ ಮಾಡಬೇಕು ಅಂತ. ಮದುವೆಗಳು ಸಿಗುತ್ತೆ ನಮಗೆ ಹೋಗೋಕೆ. ಈ ಥರ ಮದುವೆಗಳಿಗೆ ಗೊತ್ತಿಲ್ಲದ್ರೆ ಮದುವೆಗಳಿಗೆ ಹೋಗಬೇಕು ಅಂದರೆ. ಬಟ್ ಇದೇನಂತಂದರೆ ಸ್ವಲ್ಪ ಅಷ್ಟೊಂದು ಮುಜುಗರ ಆಗಲ್ಲ ಅಂತ. ಬಿಕಾಸ್ ದೊಡ್ಡ ಫಂಕ್ಷನ್ನು ದೊಡ್ಡ ಮದುವೆ ಆಗಿರೋದ್ರಿಂದ ಅಷ್ಟು ಜನ ನೋಡ್ಕೊಳ್ಳಲ್ಲ ಕಂಡುಕೊಳ್ಳಲ್ಲ ಅಂತೇಳಿ. ಬಟ್ ದೊಡ್ಡ ಮದುವೆ ಅಂದರೆ ಅಲ್ಲ, ಎಷ್ಟು ಗ್ರ್ಯಾಂಡ್ ಆಗಿರೋ ಮದುವೆ ಅಂತಂದರೆ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದನೇ ಎಷ್ಟು ಲೈಟಿಂಗ್ಸ್ ಪಾಪ. ಇದು ಸೀರಿಯಲ್ ನೋಡಲ್ಲೆಲ್ಲ ತನಕ ಕಾಣಿಸ್ತಾ ಇದೆ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಅಂತ. ಲೆಫ್ಟ ವಾವ್ ಎಷ್ಟು ಗಿಡಗಳು ಒಂದೊಂದು ಕಲರ್ ಹಾಕಿದ್ದಾರೆ. ಹೌದಾ ಸರ್ ನೋಡಿ ಹಂಗೆ. ಓ ಇದಾ ಹೇಳಿದ್ ನೀನು? ಏನಂತಾರೆ ಮಂಟಪ ನಾಯಿ ಹೆಸರು ಏನಂತಾರೆ? ವಾವ್ ಏನು ಪಾಪ ಎಷ್ಟು ಚೆನ್ನಾಗೈತೆ. ನಾವು ಈ ಥರ ಮದುವೆ ಮಾಡ್ಕೊಳ್ಳೋಣ ಪಾಪ. ನಾವು ಮದುವೆ ಮಾಡ್ಕೊಳ್ಳೋದಲ್ಲ ಎಲ್ಲ ಏನು ಹೇಳಕ್ಕೆ ಅನಿಸ್ತಾನೆ ಪಾಪ. ನೋಡಿ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಆ ರೋಡ್ಗೂ ಈ ರೋಡ್ಗೆ ಎಷ್ಟು ಡಿಫ್ರೆನ್ಸ್ ಮಾಡೋರೆಲ್ಲಪ್ಪ. ಈ ಕಡೆ ಎಲ್ಲ ನೋಡು ಅಬ್ಬಾ ಬಾ ಕರ ಅವಾಗೈತೆ ರೀ. ಅಲ್ಲೊಂದು ದೇವ್ರಿತ್ತಲ್ಲ, ಒಂಥರ ಮೂವಿ ಥರ ನೋಡಿ. ಇಲ್ಲಿ ಇವೆಲ್ಲ ಕಲ್ತಾನೆ ಪಾಪ. DOP ಇದೆಲ್ಲ ಇರಲಿಲ್ಲ. ಇದೆಲ್ಲ ಅವರೇ ಕುಡಿಸಿರೋದು. ಈ ಥರ ಮಂಟಪಗಳ ಥರ ಇಲ್ಲಿ ಮಾಡಿದಾರಲ್ಲ ಮೇಲೆ ಕಡೆ. ಈ
ಮಂಟಪ. ಇದು ಅವ್ರ ಮನೆಗೆ ಹೋಗೋದಾರಿನಾ? ಓ ನೋಡ್ದಾ, ಏನ MLA ಸರ್ ಮನೆ? ಅವ್ರ ಫೋಟೋ ಇಲ್ಲೂ ಹಾಕಿಲ್ವಲ್ಲ? ಈ ಡೆಕೋರೇಷನ್ ನೋಡೋಕೆ ಚೆನ್ನಾಗಿದೆ. ಈ ಥರ ಎಲ್ಲ ನಾನು ಮಂಟಪದಲ್ಲಿ ಮಾಡಿರ್ತಾರೆ, ಬಟ್ ಒಂದು ಊರು 2 ಊರು 3 ಊರನ್ನ ಜಾಯಿಂಟ್ ಮಾಡಿ ಸಕ್ಕತ್ತಾಗೋಯ್ತು. ಎಲ್ಲಿ ನೋಡಿ ಪೊಲೀಸರೆಲ್ಲ ಅವ್ರೆ. ಒಳಗಡೆ ಏನೋ ಐತೆ, ಅಲ್ಲೇನೋ ಐತೆ. ಒಳಗಡೆ ಮಂಟಪ ಮಾಡಿರೋದಾ? ನೋಡಿ ಎಷ್ಟು ಚೆನ್ನಾಗೈತೆ. ನಿಲ್ಲಿಸಿದ್ರೆ ಹಾಕೋ ಬಾ ಬಾಬಾ. ನಾವಿಂಥ ಬಡವರೆಲ್ಲ ನಾವು ಈ ಥರ ನೋಡೋಕೆ ಮಾರ ಸಾಧ್ಯ ಇಲ್ಲ ಪಾಪ. ಇವೆಲ್ಲ ನಾನು ನೋಡಿ ಏನು ಚೆನ್ನಾಗಿ ಮಾಡವ್ರೆ ಬಾಬಾ. ಪಾಪ ಒಂಥರ ಈ ಥರ ಕಟ್ಟಿರೋಲ್ಲ ಪಾಪ, ಒಂಥರ ಪ್ಯಾಲೇಸ್ ಥರ ಅವರೇ ರೀಕ್ರಿಯೇಟ್ ಮಾಡಿರೋ ಥರ ಐತೆ. ಇದು ಕಟ್ಟಿರೋದಲ್ಲಪ್ಪ, ಅವರೇ ಏನೋ ಕುಳಿಸಿರೋದು ಇದ್ದಾನೆ ಪಾಪ. ಅವೆಲ್ಲ ನಾನು ಇವರೇ ಬ್ರೈಡ್ ಥರನೇ ಇದ್ದಾರೆ ಇವರು. ಅದೇ ಇವರು ಬ್ರೈಡ್ ಅಲ್ಲ. ಏನು ಇಷ್ಟು ಚೆನ್ನಾಗೈತೆ, ಸಕ್ಕತ್ತಾಗಿದ್ದಾರೆ ಡಿಸೈನ್. ಇದು ನೋ ಎಂಟ್ರಿ ಆದರೂ ನಾವು ಹೋಗ್ತಾ ಇದ್ದೀವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ವಿಡಿಯೋದಲ್ಲಿ ಸ್ವಲ್ಪ ನೋಡ್ತಾ ಇದಕ್ಕೆ ಹಂಗೆ ಅಷ್ಟು ಖುಷಿ ಆಗ್ತಿದೆಯಲ್ಲ ಗೊತ್ತಿಲ್ಲ. ಇಲ್ಲಿ ಒಂದೇ ಸರಿ ನೋಡ್ಬೇಕಾ. ಅದು ರಿಸೆಪ್ಷನ್ ಹಾಲಯ್ಯೋ. ಅದೇನದು ಒಳಗಡೆ ರಿಸೆಪ್ಷನ್ ಹಾಲ್. ಎಷ್ಟು ಪಾಪ ಅಲ್ಲಿಂದ ಶುದ್ಧ ಮಾಡೋರಯ್ಯ. ಇದೆಲ್ಲ ಏನೋ ಇದು ಏನೋ ಮಾಡೋರು ಇಲ್ಲಿಯೋ ನೋಡಿಲಿ. ಊಟದ ಹಾಲ್ ಈ ಕಡೆಗೆ ಅಂದ್ರೆ ಇಲ್ಲೇ ಅನ್ಸುತ್ತೆ. ಇಲ್ಲಿ 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 ಬಂದಿದ್ದೇವೆ ನಾವು. ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಫುಲ್ಲು ನೋಡಿ ವಾಶ್ರೂಮ್ ಪಾಪ. ಇವು ನೋಡಿಲಿ ಆ ವಾಶ್ರೂಮ್ಗಳು. ಸುತ್ತಾಡ್ಸ್ಬಿಟ್ರಪ್ಪ ನಮ್ಮ ಯಜಮಾನ್ರು ಫುಲ್ಲು. ನಾನು ಇವತ್ತು ಈ ಕಡೆ ಇರೋದು ವಾಶ್ರೂಮೇ ಇದು, ಮತ್ತು ಆ ಕಡೆ ಇರೋದು ವಾಶ್ರೂಮ್ಗಳೇ, ಮತ್ತು ಆ ಕಡೆ ಇರೋದು ಏನದು ಆಮೇಲೆ ಇದು ಊಟದ್ದೇನೆ. ಮತ್ತು ಇದು ಇದು ಊಟದ್ದು. ಕರೆಕ್ಟ್. ಇಲ್ಲಿಂದ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಲ್ಲಿ ತನಕ ಬರೀ ರಿಸೆಪ್ಷನ್ ಹಾಲೇ. ಈ ಕಡೆಗೆ ಆ ಕಡೆಗೆ ಇವೆಲ್ಲನೂ ಅಷ್ಟೇ ಏನೋ ಮಾಡಿದ್ದಾರೆ. ಇದೆಲ್ಲ ನಾನು ಇವತ್ತೇ ಬಂದಿದ್ದು, ಮೊನ್ನೆ ಒಂದು 3 ಡೇಸ್ ಮುಂಚೆ ಎಲ್ಲ ಬಂದಿದ್ದಿದ್ರೆ. ಕರೆಕ್ಟ್. ಅಲ್ಲಿಂದನೇ ನಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಗ್ಬಿಟ್ಟು ನಡ್ಕೊಂಬರ್ತೀವಿ. ಎಲ್ಲ ನೋಡೋಣ. ಇರು ನಿಮಿಷ. VIP ಪಾರ್ಕಿಂಗ್ VIP ಪಾರ್ಕಿಂಗ್. ನೋಡಿ ನಾವು VIP ತಾನೇ. ನೋಡಿ ಇದೆಲ್ಲ ಗ್ರೌಂಡ್ ಎಲ್ಲ ಫುಲ್ ಪಾರ್ಕಿಂಗ್ ಜಾಗ ಬಿಡ್ತಿರೋದು. VIP ಪಾರ್ಕಿಂಗ್ ಅದ. ನಾವು ಏನು VIP ಅಂದರೆ ವ್ಯಾಲೆ ಇಲ್ಲದ ಪಟ್ಟಕಾರ, ಪಟ್ಟದಾರಿ. ವ್ಯಾಲೆ ಇಲ್ಲದ ಪಟ್ಟದಾರಿ. ನಮ್ಮ ಹಸ್ಬೆಂಡ್ರು ಅವರೇ ಅದಕ್ಕೆ ಹೇಳಿದ್ದು VIP. ನಾವು ಅಲ್ಲ. ಮಸ್ತ್ ಪಾಪ. ಅದು ನಂಗೆ ನೋಡೋಕ್ಕೆ ಇಷ್ಟ ಆಗ್ತಿದೆ ನೋಡ್ರಿ. ನನಗೆ ಈ ಥರ ಲೈಟಿಂಗ್ಸ್ ನೋಡೋಕ್ಕೆ ನಿಜವಾಗ್ಲೂ ಇಷ್ಟ. ಎಷ್ಟು ಜನಕ್ಕೆ ಈ ಥರ ಲೈಟಿಂಗ್ಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಇದು ನಾನು ಬಲರ ಕೊಂಚವೇ ಊಟ ಆಗ್ತಾ ಇರೋದೇ ನೋಡಿಲ್ಲ ನಾವು. ನಾವು ಊಟ ತಿನ್ನೋಣ ಅಂತ ಬಂದ್ರೆ ಅವ್ರೇನೋ ಊಟನೇ ಹಾಕಿಲ್ಲ. ಏನು ಮಾಡೋದು? ಫುಲ್ ಸುತ್ತಾಡ್ಕೊ ಬಂದ್ರಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು. ಪಪ್ಪ ಇದ್ರ ಬಗ್ಗೆ ನೀನು ಅನಿಸಿಕೆ ಏನು ಪಪ್ಪ? ಏನು ಅನಿಸ್ತಿದೆ ನಿಮಗೆ? ಇಷ್ಟ ಆಗುತ್ತೆ ಇದ್ರ ಲೈಟಿಂಗ್ಸ್ ಎಲ್ಲ? ನಿನ್ನ ಅಭಿಪ್ರಾಯ ನಾನು ಶೇರ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್, ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳೊಂದಿಗೆ ಅಲ್ಲ, ಸಬ್ಸ್ಕ್ರೈಬರ್ಸ್ಗಳೊಂದಿಗೆ. ಏನಪ್ಪ ಕನ್ನಡ ವರ್ಡ್ ಇರುತ್ತಲ್ಲ, ಸಬ್ಸ್ಕ್ರೈಬರ್ಸ್ಗಳು ಅಂದರೆ ವರ್ಡ್ ವಸ್ತು, ಸಬ್ಸ್ಕ್ರೈಬರ್ಸ್ ಜೊತೆಗೆ ಅಂತ ಹೇಳಬೇಕು. ಅಂತ ಅವ್ರನ್ನ ಕೇಳ್ತೀವಿ. ಯಾಕೆ ಅವ್ರನ್ನ ಕೇಳ್ತಾರದ? ಬಂಚ್ ಅಂದರೆ ಇದು ಲೈಟಿಂಗ್ಸ್ ಬಂಚ್. ಏನು ಮಾಡೋಣ ಇವಾಗ? ಎಲ್ಕ ನೋಡಿ ಇದಕ್ಕೆ ಮೇಲೆ ಕಾರುಗಳೆಲ್ಲ ಬರ್ತಾ ಇರ್ತವೆ.
3 ಗಂಟೆ ವಿಡಿಯೋ ಮಾಡ್ಬಿಡು ಹೌದಾ? ರೈಟ್ ಸುಮ್ಮನೆ ಯಾರೇನು ಕೇಳೋರಿಲ್ಲ ಮಾಡೋರಿಲ್ಲ, ಸುತ್ತಾ ಅವ್ರನ್ನ ಇಬ್ರು ಆಟೋ ಎತ್ಕೊಳ್ಳೋದು ಹೋಗ್ತಾ ಇರೋದು ಅಲ್ಲ ಪಾಪ. ಯಾರು ಕೇಳ್ಬೇಕಾಗಿಲ್ಲ ನಮ್ಮನ್ನ. ಹೇಳ್ಪಪ್ಪ, ಏನು ಅನಿಸ್ತಾ ಇದೆ ನಾನು ಕುಳಿಸ್ಕೊಂಡು ಗಾಳಿ ಓಡಿಸ್ತಾರದಕ್ಕ? ಗಾಳಿ ಹೊಡಿತಾ ಇಲ್ಲ, ಗಾಳಿ ಬರ್ತಲ್ಲ. ಇಷ್ಟು ಗಾಳಿ ಬರ್ತೈತೆ ಏನು ಪಾಪ ಹಿಂಗಂತ ಇದೆಯಾ? ಚೆನ್ನಾಗಿದೆ. ಆ ಕಡೆ ನಾವು ಮುಗಿಸ್ಕೊಂಡು ಬಂದ್ವಲ್ಲ, ತಿರ್ಗಾ ಈ ಕಡೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಕೂಡ ಮೇಲೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಇರೋದು ಚೆನ್ನಾಗಿ ಕಾಣ್ತಿದೆ ನೈಟ್ ಟೈಮ್ ಅಂತ. ಸಕ್ಕದಾರೆ, ಕ್ರಿಯೇಟಿವ್ ಮಾಡೋರಲ್ಲ ಪಾಪ. ಯೋಚನೆ ಮಾಡಿ ಮೇ ಬಿ ಇವಕ್ಕೆಲ್ಲ ಎಷ್ಟು ಖರ್ಚಾಗಿರೋದು ಪಾಪ? 1 ಕೋಟಿ ಆಗಿರುತ್ತಾ? ಅಷ್ಟಾಗಿರಲ್ಲ ತಾಯಿ. ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ನಾವು ಥಿಂಕ್ ಮಾಡೋದು 1 ಕೋಟಿ ಆಗಿರ್ಬೋದೇನೋ ಅಂತ. ನೀವು ನೋಡೋರು ಜನ ಎಷ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಒಳಗಡೆ ಇನ್ನೂ ತುಂಬ ಡೆಕೋರೇಷನ್ ಇದೆ, ಅದಕ್ಕೆಲ್ಲ ನಾವು ಅಂದಾಜು ಮಾಡೋಕ್ಕಾಗಲ್ಲ. ಕಾರಣ ಬಂದ್ಬಿಟ್ಟು ಇನ್ನೂ ಒಳಗೆ ಮಂಟಪ ಡೆಕೋರೇಷನ್ಸು, ಆ ಚೇರ್ಗಳೆಲ್ಲ ಇನ್ನೂ ತುಂಬ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೀ ಅಂತ. ಪಾಪ ತಗೊಡೆ ಒಂದು ಜೊತೆ ಬಟ್ಟೆ. ಬಾ ಸುಮ್ಮನೆ ಡವ್ ಕ್ಯಾಮ್ರಾ ಆನ್ ಐತೆ ಅಂತ. ಪಾಪ ಎಲ್ಲೇ ಐತೆ ಕಾಸು ಇವಾಗ ಅಂತಾರೆ. 800 ರೂಪಾಯಿ ದುಡ್ದಿದೆ ಇವತ್ತು. 800 ರೂಪಾಯಿ ತಗೊಬಿಡೋಣ, ಮತ್ತು ನಾಳೆಗೆ ಏನು ಮಾಡೋದು? ಯಾವತ್ತೂ ಉಳಿಸಿ ಪಾಪ, ಯಾವತ್ತೂ ಅಷ್ಟೇ ಪಾಪ. ಇದ್ದು ಬದುಕಬೇಕು, ಇಲ್ದಿರ ಬದುಕಬಾರ್ದು. ಇವಾಗ ನಂಗೆ ಎಗ್ ರೈಸ್ ತಿನ್ಬೇಕು ಅನಿಸೈತೆ. ಊಟ ಹಾಕ್ತಾರೋ ಇಲ್ಲೋ, ಮದುವೆ ಊಟ ತಿನ್ನೋಣ ಅಂತ ಬಂದಿದ್ದು. ಸುಮ್ಮನೆ ಹಂಗೆ ಹೋಗ್ಬೋದಿತ್ತು. ಮತ್ತೆ ಅವ್ರು ಯಾರನ್ನ ಕೇಳಿದ್ರೆ ಹೇಳಿರೋ ತಾನೇಪ್ಪ. ನಾಳೆ ಮಟನ್ ಊಟ ಕೇಳಿದ್ರೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಪಾಪ. ಕೇಳಿಲ್ಲ ತಾನೇ ಯಾರನ್ನ? ಸರಿ ಬಾಯಪ್ಪ, ಬಾಯ್ ಬಾಯ್. ಇಲ್ಲಿಗೂ ಇಲ್ಲಿ ತನಕ ಹೋಗಿದ್ದೆ ಇಲ್ಲ, ಇದೆ ಫಸ್ಟ್ ಟೈಮು. ಲೆಟ್ಸ್ ಟ್ರೈ ಅಂತ ಬಂದಿದ್ದು, ಬಟ್ ಅದು ಅನ್ಕೊಂಡು ಬಂದಿದ್ದೆ ಒಂದು, ಬಟ್ ಇಲ್ಲಿ ಆಗಿದೆ ಒಂದು. ಅದು ರಿಸೆಪ್ಷನ್ ಆಗೋಗಿದೆಯಂತೆ. ನಮ್ಮ ಹಸ್ಬೆಂಡು ಸರಿಯಾಗಿ ನೋಡ್ಕೊಂಡಿಲ್ಲ. ಸರಿ, ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವತ್ತು ಅಂದ್ಕೊಂಡು ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅದು ಆಗಿಲ್ಲ. ಹಾಗಾಗಿ ನಮ್ಮ ಮನೆಯವರು ಕಾಣ್ತಾರ ಆ ಕಡೆ ಹೋಗಿದ್ದಾರೆ ಎಗ್ ರೈಸ್ ತೊಗೊಬರೋಕ್ಕೆ. ಸೊ ಎಗ್ ರೈಸ್ ತೊಗೊಬಂದ್ಮೇಲೆ ಮನೆಗೆ ಹೋಗಿ ಎಗ್ ರೈಸ್ ತಿನ್ನಬೇಕು. ಹೋಗೋಣ. ಅನ್ಕೊಳ್ಳೋದೇ ಒಂದು, ಆಗದೇ ಇನ್ನೊಂದು. ಪರವಾಗಿಲ್ಲ ಅನ್ನಿದ್ರು ನಾನು ಹಂಗೆ ಬದಿಲ್ಲ ಬಿಡ ಪಾಪ ಅಲ್ಲ. ಯಾರು ಗೊತ್ತಿಲ್ಲ ಅಂದಾಗ ಇನ್ನೊಂದು ರೌಂಡು ಸುಮ್ಮನೆ ನೋಡಿ. ಗ್ಯಾಸ್ ಮತ್ತೆ ನಾವ್ರಾನ ಗ್ಯಾಸ್ ಕೇಳ್ತೀಯ? ಇಲ್ಲಿಗೂ ಇಲ್ಲಿ ತನಕ ಹೋಗಿದ್ದೇ ಇಲ್ಲ, ಇದೆ ಫಸ್ಟ್ ಟೈಮು. ಲೆಟ್ಸ್ ಟ್ರೈ ಅಂತ ಬಂದಿದ್ದು, ಬಟ್ ಅದು ಈ ಥರ ಫೇಲ್ಯೂರ್ ಆಗೋಯ್ತು ಅಷ್ಟೇ. ಅಂದರೆ ಇದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಲ್ಲರೂ ಮಾಡಿರ್ತಾರೇನೋ ಗೊತ್ತಿಲ್ಲ, ಬಟ್ ನನಗೊಂದು ಆಸೆ ಈ ಥರ ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಬಟ್ ಲಾಸ್ ಆಯ್ತು. ತರಕಾರಿ ಬೇಕು ಅಂತ ತರಕಾರಿ ಮುಂದೆ ನಿಲ್ಲಿಸಿದ್ರಿ, ತರಕಾರಿ ಅಂಗಡಿ ಮುಂದೆ. ಬಟ್ ಇವರು ತರಕಾರಿ ತಗೊಳ್ಳೋದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಹೋಗಿದ್ದಾರೆ ತಗೊಬರಕ್ಕೆ. ಚೆಕಿಂಗ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಟೊಮೆಟೊ ತಗೊಳ್ಳೋದು ಕಲಿಸ್ಕೊಟ್ಟಿದ್ದೀನಿ. ನೋಡ್ಬಿಟ್ಟು ಎತ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ನೋಡಿ ಎತ್ಕೊತವ್ರೆ. ಫೈನಲಿ ನಾವು ಮನೆಗೆ ಬಂದಿದ್ದೀವಿ. ಒಂದು ಕ್ಷಣ ನಮ್ಮ ಮನೆಯವ್ರು ಗಾಬರಿನೇ ಮಾಡಿಬಿಟ್ರು. ನನಗೆ ಮನೆ ಬೀಗ ಇಲ್ಲ ಅಂತಂದರು. ಜೋಬಲ್ಲಿ ಇಟ್ಕೊಂಡಿದ್ದೆ ಇಲ್ಲಿ, ಅದು ಬಿದ್ದೋಗ್ಬಿಟ್ಟೈತೆ, ಆಟೋ ಒಳಗೆ ಬಿದ್ದೋಗ್ಬಿಟ್ಟೈತೆ. ನಾನು ಸಡನ್ನಾಗಿ ಫುಲ್ ಭಯ ಆಗ್ಬಿಡ್ತು ನನಗೆ. ಆಮೇಲೆ ನಾನೆಲ್ಲೂ ಎದ್ದೇ ಹೋಗಿಲ್ಲ ಆಟೋ ಬಿಟ್ಟು. ಸೊ ಹಂಗಾಗಿ ಆಟೋದಲ್ಲಿ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತು. ಟೊಮೆಟೊ ತೊಗೊಂಡ್ರೆ ಟೊಮೆಟೊನ ತೊಗೊಂಡಿಲ್ಲ. ಫೈನಲಿ ಬಂದಿದ್ದೀವಿ. ಊಟ ತಿನ್ಕೊ ಬಂದ್ವಾ ಅಂತ ಕೇಳಿದ್ರೆ ನೋ, ತೊಗೊಂಬಂದಿದ್ದೀವಿ. ಕುಲ್ಲೋಗಿರೋ ಟೊಮೆಟೊ ತಗೊಂತಳೆ. ಇದು ಮದುವೆ ಊಟ ಮಾಡೋಣ ಅಂತ ಹೋದ್ವಿ. ಬಟ್ ಅದು ನಮಗೆ ಕರೆಕ್ಟ್ ಡೇಟ್ ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗೋಗ್ಬಿಡ್ಲಿಲ್ಲ ಹೋಗಿದ್ದೀವಿ. ಇಟ್ಸ್ ಓಕೆ. ನಾವು ಮದುವೆ ಊಟ ಮಿಸ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಮನೆಯವ್ರು ನನಗೋಸ್ಕರ ಬಿರಿಯಾನಿ ಫ್ಲೋರ್ ಬಿರಿಯಾನಿ ಬರ್ತಿದ್ದಾರ ಬಾಬ. ಎಗ್ ರೈಸ್ ತಗೊಬಂದಿದ್ದಾರೆ. ಎಗ್ ರೈಸ್ ಮತ್ತು ಕಬಾಬು. ಸೊ ಇವತ್ತು ತಿಂದ್ಬಿಟ್ಟು, ಬಟ್ ನನಗೆ ಖುಷಿನೇ. ಹೋಗಿದ್ದಕ್ಕೆ ಊಟ ಸಿಕ್ಕಿಲ್ಲ ಅನ್ನೋದು ಹೌದು, ಬಟ್ ಚೆನ್ನಾಗಿ ಸುತ್ತಾಡ್ಕೊಂಡು ತುಂಬ ದಿನ ಆಯಿತು ಹೊರಗಡೆ ಹೋಗಿಲ್ಲ ಪಾಪ. ಈ
ಥರ ನೈಟ್ ಟೈಮೆಲ್ಲ ಹೋಗಿ ತುಂಬ ದಿನ ಆಗಿತ್ತು. ಸೊ ಫೈನಲಿ ಹೋಗಿ ಸುತ್ತಾಡ್ಕೊಂಡು ಜಾಲಿಯಾಗಿ ಊಟ ತೊಗೊಂಡು ಬಂದಿದ್ದೀವಿ. ಅಡುಗೆ ಮಾಡೋ ಕೆಲಸ ತಪ್ಪಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ಕೊತಿದ್ದೀನಿ. ಇವತ್ತಿನ ಈ ವಿಡಿಯೋ ಯಾರಿಗಿಲ್ಲ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾಳಿನ ವಿಡಿಯೋ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬೈ.